ಇದು ಪುಣೆಯಲ್ಲಿ ಲೋಹಗಢ್ ಅನ್ನೋ ಒಂದು ಫೋರ್ಟ್ ಇದೆ, ಅಲ್ಲಿ ನಡೆದಂಥ ಘಟನೆ. ತುझे बिन जाने ಯಾವತ್ತೂ ಯಾರ ಹತ್ರನೂ ಕನ್ಫೆಸ್ಸೇ ಮಾಡಲಿಲ್ಲ. ಸೊ ಅದು ತಪ್ಪ? ಒಬ್ಬರ ಜೊತೆ ಪ್ರೀತಿ ಮಾಡಿ ಇನ್ನೊಬ್ಬರ ಜೊತೆ ಮದುವೆ ಆಗೋದು. ಚೇತನ್ ಒಳ್ಳೆ ಹುಡುಗ, ಅವನು तुझे बिन जाने बिन पहचाने मैंने हृदय से लगाया. 19 ಜೂನ್ 2006 ಅಲ್ಲಿ ಅವಳು ಹುಟ್ಟಿದ್ದು. पर मेरे प्यार के बदले में तूने मुझको ये दिन दिखलाया. तेरी बेवफाई पे हंसे जग सारा, गली गली गुजरे जिधर से जले मन तेरा भी. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವು ಟೈಟಲ್ ಓದಿದ್ದೀರಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋದು ಬಂದು ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಅವ್ರದ್ದು ಸ್ಟೋರಿ, ಕ್ರೈಮ್ ಸ್ಟೋರಿ ಬಗ್ಗೆ. ಇಲ್ಲಿ ಫಸ್ಟ್ ನಾವು ಕೇತನ್ ಅಗರ್ವಾಲ್ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಸೊ ಕೇತನ್ ಅಗರ್ವಾಲ್ ಬಂದ್ಬಿಟ್ಟು ಒಂದು ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿಯಿಂದ ಬಂದಂಥ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ, ಒಳ್ಳೆ ನೇಚರ್ ಇರೋವಂಥ ಹುಡುಗ. ಅವನು ಓದೋ ಕಡೆ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಬಟ್ ಸ್ಪೋರ್ಟ್ಸ್ ಕಡೆ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ಇತ್ತು. ಅವ್ನಿಗಿದ್ದಿದ್ದು ಒಂದೇ ಒಂದು ಅಭ್ಯಾಸ ಅಂದರೆ ಟ್ರೆಕ್ಕಿಂಗಲ್ಲಿ ಅವನು ತುಂಬ ಕ್ರೇಜಿಯಾಗಿದ್ದ. ತುಂಬ ಕಡೆ ಟ್ರೆಕ್ಕಿಂಗ್ ಮಾಡಿರೋದು ಒಂದು ಹಿಸ್ಟ್ರಿ ಇದೆ. ಅವ್ನ ಸರ್ಕಲ್ ಕೂಡ ಅದೇ ಥರದ ಸರ್ಕಲ್ ಇಟ್ಕೊಂಡಿದ್ದ, ಮತ್ತು ಒಳ್ಳೆ ಡಿಗ್ನಿಟಿ ಮೇಂಟೈನ್ ಮಾಡೋರನ್ನ ಮಾತ್ರ ಹತ್ತಿರ ಇಟ್ಕೊತಾ ಇದ್ದ. ಮತ್ತು ತುಂಬ ದೊಡ್ಡ ಫ್ರೆಂಡ್ ಸರ್ಕಲ್ ಏನಿರಲಿಲ್ಲ ಅವನು, ಯಾಕಂದರೆ ಅವನು ಬಿಸ್ನೆಸ್ ಮೈಂಡ್ಸೆಟ್ಟು, ಫ್ಯಾಮಿಲಿ ಓರಿಯೆಂಟೆಡು. ಅವ್ನು ಜಾಸ್ತಿ ಕ್ಲೋಸ್ ಆಗಿ ಅವ್ರ ಅಮ್ಮ ಹತ್ರ ಶೇರ್ ಮಾಡ್ತಾ ಇದ್ದ, ಅವರು ತಂದೆ ಹತ್ರ ಶೇರ್ ಮಾಡ್ತಾ ಇದ್ದ. ಮತ್ತು ಅವರು ಜಾಯಿಂಟ್ ಫ್ಯಾಮಿಲಿ, ಮನೆಯಲ್ಲಿ 20 ಜನ ಇದ್ದಾರೆ ಅಂದ ತಕ್ಷಣ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾಯಿದ್ದ ಹೊರತು ಜಾಸ್ತಿ ಹೊರಗಡೆ ಫ್ರೆಂಡ್ಸು, ಈ ಪಾರ್ಟಿ ಇದೆಲ್ಲ ಒಂದು ಅವನ ನೇಚರ್ ಆಗಿರಲಿಲ್ಲ. ಅವನು ಓದೋ ಕಡೆ ಜಾಸ್ತಿ ಗಮನ ಇತ್ತು. ಅವನು ಸಿಂಬೋಸಿಸ್ ಕಾಲೇಜಲ್ಲಿ BBA ಮುಗಿಸಿರ್ತಾನೆ, ಮತ್ತು US ನಲ್ಲಿ ಅವನು ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಇಂಡಿಯಾಗೆ ಬಂದು ತಂದೆದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅವನದೇ ನೆಟ್ವರ್ತು 600 crores ಇರುತ್ತೆ. ಅದಲ್ಲದೆ ಅವ್ರ ಫ್ಯಾಮಿಲಿದು 825 crores ನೆಟ್ವರ್ಕ್ ಇರುತ್ತೆ. ಸೊ ಇದು ಕೇತನ್ದು ಬ್ಯಾಕ್ಗ್ರೌಂಡು. ಸೊ ಇದರಲ್ಲಿ ಇವರು ತಂದೆ ಬಂದ್ಬಿಟ್ಟು ವಿಶಾಲ್ ಅಗರ್ವಾಲ್, ತಾಯಿ ಬಂದ್ಬಿಟ್ಟು ರಾಖಿ ವಿಶಾಲ್ ಅಗರ್ವಾಲ್, ತಾತ ಬಂದ್ಬಿಟ್ಟು ದೇವಿಚಂದ್ ಅಗರ್ವಾಲ್ ಅಂತ. ಸೊ ಈಗ ನಾವು ಸಿಯಾ ಗೋಯಲ್ ಬಗ್ಗೆ ತಿಳ್ಕೊಳ್ಳೋಣ. ಸಿಯಾ ಗೋಯಲ್ ಬಂದ್ಬಿಟ್ಟು, ಸಿಯಾ ಗೋಯಲ್ ತಂದೆ ಪ್ರವೀಣ್ ಗೋಯಲ್, ತಾಯಿ ಪೂಜಾ ಗೋಯಲ್. ಮತ್ತು ಇವರು ಓದೋ ಕಡೆ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ ಇವ್ರಿಗೆ. ಯಾಕಂದರೆ ಇವರು 12th ಕೂಡ ಕ್ಲಿಯರ್ ಮಾಡಿರಲ್ಲ, 12th ಪಾಸ್ ಆಗಿರಲ್ಲ. 12th ಅಂದರೆ PUC. ಬಿಕಾಸ್ ಅವಳು ಇಂಟ್ರೆಸ್ಟೇ ಬೇರೆದಿತ್ತು. ಸೊ ಅವಳು ಏನು ಮಾಡ್ತಾಳೆ, ಆಗಲೇ ಕೇಕ್ ಬಿಸ್ನೆಸ್ನ ಅವಳು ಓಪನ್ ಮಾಡ್ತಾಳೆ, ಕೇಕ್ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ರ ತಂದೆದು ಆಲ್ರೆಡಿ ಡ್ರೈ ಫ್ರೂಟ್ ಬಿಸ್ನೆಸ್ ಇರುತ್ತೆ. ಪ್ರವೀಣ್ ಗೋಯಲ್ ಅವರು ಅಂಥ ದೊಡ್ಡ ರಿಚ್ ಫ್ಯಾಮಿಲಿ ಅಂತ ಅಲ್ಲ. ಅವ್ರೇನಂದರೆ ಅವ್ರದ್ದು ಒಂದು ಶೇರ್ ಮಾತ್ರ 14.7 lakhs ತನಕ ರೀಚ್ ಆಗಿದೆ. ಅದು ಬಿಟ್ಟರೆ ಅವ್ರಿಗೆ ಅಂಥ ದೊಡ್ಡ ಆಸ್ತಿ ಅಂತ ಇಲ್ಲ. ಬಟ್ ಆದರೆ ಅವರು ಒಂದು ಬಿಸ್ನೆಸ್ ಮ್ಯಾನೇ, ಅವರು ಒಂದು ಡ್ರೈ ಫ್ರೂಟ್ ಮರ್ಚೆಂಟ್. ಅವರು ಡ್ರೈ ಫ್ರೂಟ್ದು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಸೊ ಇದು ಸಿಯಾ ಗೋಯಲ್ದು ಬ್ಯಾಕ್ಗ್ರೌಂಡು. ನಾವು ಕಮಿಂಗ್ ಬ್ಯಾಕ್ ಟು ಚೇತನ್ ಬಾಬುಲಾಲ್ ಚೌಧರಿ. ಸೊ ಬಾಬುಲಾಲ್ ಚೌಧರಿ ಧನಶ್ರೀ ಮಸಾಲಾಸ್ ಅಂತ ಒಂದು ಸ್ಪೈಸಸ್ ಮತ್ತು ಡ್ರೈ ಫ್ರೂಟ್ಸ್ನ ಸೇಲ್ ಮಾಡ್ತಾ ಇರ್ತಾರೆ. ಈ ಬಾಬುಲಾಲ್ ಚೌಧರಿ ಮತ್ತು ಪ್ರವೀಣ್ ಗೋಯಲ್ ಅವ್ರ ಬಿಸ್ನೆಸ್ಸು ದೇ ಆರ್ ನೇಬರ್, ಅಂದರೆ ಒಂದೇ ಮಾರ್ಕೆಟ್ ಸ್ಪೇಸಲ್ಲಿ ಇವರಿಬ್ಬರು ಅವ್ರವ್ರದ್ದು ಸ್ವಂತ ಬಿಸ್ನೆಸ್ನ ನಡೆಸ್ತಾ ಇರ್ತಾರೆ. ಸೊ ಈ ಚೇತನ್ ಚೌಧರಿ ಅಂದರೆ ಬಾಬುಲಾಲ್ ಚೌಧರಿ ಅವ್ರ ಮಗ ಚೇತನ್ ಚೌಧರಿ ಅಂತ. ಚೇತನ್ ಚೌಧರಿ ಎಜುಕೇಷನ್ನಲ್ಲಿ ಅವನು ಅಂಥ ದೊಡ್ಡ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅವನು ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದ. ಅಂದರೆ ಹಿ ವಾಸ್ ಪರ್ಸ್ಯೂಯಿಂಗ್ ಅನದರ್ 2 yearsಲ್ಲಿ ಒಂದು BBA ಕಂಪ್ಲೀಟ್ ಆಗ್ತಾಯಿತ್ತು. ಹಿಸ್ ಇಂಟ್ರೆಸ್ಟ್ ವಾಸ್ ಕಂಪ್ಲೀಟ್ಲಿ ಇಂಟು ಕ್ರಿಕೆಟ್, ಸ್ಪೋರ್ಟ್ಸ್,
ಅವ್ನು ಜಾಗಿಂಗ್ ಮಾಡ್ತಾ ಇದ್ದ, ಜಿಮ್ಮಿಗೆ ಹೋಗ್ತಿದ್ದ, ಮತ್ತು ಜಾಸ್ತಿ ಸ್ಪೋರ್ಟ್ಸ್ ಕಡೆ ಇಂಟ್ರೆಸ್ಟ್ ಇತ್ತು. ವೆರಿ ಅಂದರೆ ತುಂಬ ಎನರ್ಜಿಟಿಕ್ಕು, ಎಂಥೂಸಿಯಾಸ್ಟಿಕ್ಕು ಪರ್ಸನ್ನು. ಅವನು ಕ್ರಿಕೆಟಲ್ಲೇ 150 ಟ್ರೋಫೀಸ್ ತೊಗೊಂಬಂದಿದ್ದಾನೆ ಮನೆಗೆ. ಅಂದರೆ ಎಷ್ಟು ಕ್ರಿಕೆಟ್ ಲವ್ ಇಟ್ಕೊಬೋದು ನಾವು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಿಯಾ ಗೋಯಲು ಮತ್ತು ಚೇತನು ಎಲ್ಲೋ ಒಂದು ಕಡೆ ಅವ್ರು ಸಿಗ್ತಾರೆ, ಅವರು ತುಂಬ ಕ್ಲೋಸ್ ಆಗ್ತಾರೆ. ಯಾಕಂದರೆ ಸೇಮ್ ಮಾರ್ಕೆಟ್ ಪ್ಲೇಸಲ್ಲೇ ಇರೋದು, ಒಟ್ಟಿಗೆ ಅಂದರೆ ಒಂದೇ ಮಾರ್ಕೆಟ್ ಸ್ಪೇಸಲ್ಲಿ ಇರೋದ್ರಿಂದ ಅವರು ತುಂಬ ಕ್ಲೋಸ್ ಆಗಿದ್ದಾರೆ. ಸೊ ಆಮೇಲೆ ಒಂದು ಕ್ರಿಕೆಟ್ ಟೂರ್ನಮೆಂಟಿಗೆ ಹೋಗ್ತಾರೆ. ಕ್ರಿಕೆಟ್ ಟೂರ್ನಮೆಂಟದು ಒಂದು ವಿಡಿಯೋ ಕೂಡ ಇದೆ. ಸೊ ಕ್ರಿಕೆಟ್ ಟೂರ್ನಮೆಂಟಿಗೆ ಹೋಗ್ತಾರೆ, ಅಲ್ಲಿ ಕೂಡ ತುಂಬ ಕ್ಲೋಸಾಗೇ ಇರ್ತಾರೆ ಅವರು. ಮತ್ತು ಚೇತನು ತುಂಬ ಇವ್ರದ್ದು ಯಾವುದಾದ್ರೂ ಫಂಕ್ಷನ್ ಆಗಲಿ, ಮತ್ತು ಇವ್ರ ಬರ್ತ್ಡೇಸ್ ಆಗಲಿ, ಏನೇ ಪ್ರೋಗ್ರಾಮ್ ಇದ್ರೂ ಚೇತನು ಆಫನ್ ಹಿ ಯೂಸ್ ಟು ಅಟೆಂಡ್ ದೇರ್ ಪ್ರೋಗ್ರಾಮ್ಸ್. ಹಿ ಯೂಸ್ ಟು ವಿಸಿಟ್ ಸಿಯಾ ಗೋಯಲ್ಸ್ ಹೌಸ್. ಅವನು ಅವ್ರ ಮನೆಗೆ ಬರ್ತಾ ಇದ್ದ, ಅವನು ಅವ್ರ ಹತ್ರ ತುಂಬಾ ಕ್ಲೋಸ್ ಆಗಿದ್ದ. ಸೊ ಸಿಯಾ ಗೋಯಲ್ ಅವ್ರ ತಾಯಿ ಕೂಡ ಹೇಳ್ತಾರೆ, ಲೈಕ್ ಚೇತನ್ ಒಳ್ಳೆ ಹುಡುಗ, ಅವನು ಇಲ್ಲಿವರೆಗೂ ಆ ಥರದ್ದೇನು ರಿಮಾರ್ಕು ಇಲ್ಲ. ಅವ್ನ ಬ್ಯಾಕ್ಗ್ರೌಂಡ್ ನಾವು ನೋಡಿದ್ರು ಕೂಡ ಅವನು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದ, ಅಂಥ ದೊಡ್ಡ ಅಗ್ರೆಷನ್ ತೋರಿಸೋದಾಗಲಿ, ಅಂಥ ಒಬ್ಬರನ್ನ ಸಾಯಿಸೋ ಅಂಥ ಮನಸ್ಥಿತಿ ಇರೋ ಥರ ಅವನಿರಲಿಲ್ಲ. ಬಟ್ ಇಲ್ಲಿ ವೆನ್ ಇಟ್ ಕಮ್ಸ್ ಟು ಸಿಯಾ ಗೋಯಲ್ ಬಂದ್ಬಿಟ್ಟು ಶಿ ವಾಸ್ ಎ ಪಾರ್ಟಿ ಹಾರ್ಡ್ ಗರ್ಲ್. ಈಗ ಚೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ತುಂಬ ಕ್ಲೋಸ್ ಆಗಿದ್ದರು. ದೇ ವೇರ್ ಇನ್ ಎ ರಿಲೇಷನ್ಶಿಪ್, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಇಲ್ಲಿ ಸಿಯಾ ಗೋಯಲ್ದು ಡೇಟ್ ಆಫ್ ಬರ್ತ್ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ. 19 ಜೂನ್ 2006 ಅವಳು ಹುಟ್ಟಿದ್ದು. ಸೊ ಚೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಹೇಗೆ ಸಿಕ್ಕಿದ್ರು? ಸೊ ವೀರೇಂದ್ರ ಮಿತ್ತಲ್ ಮತ್ತು ರೇಣು ಮಿತ್ತಲ್ ಅನ್ನೋರು ಸಿಯಾ ಗೋಯಲ್ ಅವ್ರ ಫ್ಯಾಮಿಲಿಗೆ ಸಿಕ್ಕಿ, ಇವರು ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಗುಣದ ಹುಡುಗಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಚೇತನ್ ಅಗರ್ವಾಲ್ಗೆ ಅವ್ರ ಮಾವನ ಮೇಲೆ ತುಂಬಾ ಅಭಿಮಾನ ಇರುತ್ತೆ. ಸೊ ಅವ್ರ ಡಿಸಿಷನು, ಅವ್ರು ಹುಡುಕಿರೋ ಹುಡುಗಿ ಅಂದರೆ ತುಂಬಾ ಚೆನ್ನಾಗಿರ್ತಾಳೆ, ತುಂಬ ಒಳ್ಳೆಯ ಗುಣ ಇರೋವಂಥ ಹುಡುಗಿ ಅಂತ ಚೇತನ್ ಕೂಡ ನಂಬಿರ್ತಾನೆ. ಸಿಯಾ ಗೋಯಲ್ ಕೂಡ ಅಲ್ಲಿ ಇವಾಗ ಇವ್ರ ಮನೆಗೆ ಹೋಗೋದು, 20 ಜನ ಇದ್ರೂ 20 ಜನ ಹತ್ರನೂ ಮಾತಾಡಿದ್ದಾಳೆ. ಎಲ್ಲೂ ಯಾರಿಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲೂ ಇವಳಿಗೆ ಬೇರೆ ಅಫೇರ್ ಇದೆ ಅಥವಾ ಬೇರೆ ಬಾಯ್ ಫ್ರೆಂಡ್ ಇದೆ ಅಂತ ಎಲ್ಲೂ ಅವಳು ಕೂಡ ಮಾಡೋಕ್ಕಾಗಲಿಲ್ಲ, ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಿಲ್ಲ. ದೇ ಆರ್ ಸ್ಟಿಲ್ ಇನ್ ಶಾಕ್ ದಟ್ ಸಿಯಾ ಗೋಯಲ್ ಈ ಥರ ಮಾಡಿದ್ಲು ಅಂತ. ಪ್ರವೀಣ್ ಗೋಯಲ್, ಸಿಯಾ ಗೋಯಲ್ ಅವರು ತಂದೆ ಕೂಡ ಹೇಳಿದರು, ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ, ಏನೇ ಇದ್ದಿದ್ರು, ಬಿಕಾಸ್ ನಾನು ನಿಮಗೆ ಅದ್ರ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳಿರ್ತಾನೆ. ಪ್ರವೀಣ್ ಗೋಯಲ್ ಅವ್ರಿಗೂ ತುಂಬ ಖುಷಿಯಾಗಿರುತ್ತೆ, ಒಳ್ಳೆ ಅಳಿಯ ಬರ್ತಾ ಇದ್ದಾನೆ, ಅವನು ಫೈನಾನ್ಷಿಯಲಿ ಚೆನ್ನಾಗಿದ್ದಾನೆ, ಅವನ ಮನಸ್ಸು ಚೆನ್ನಾಗಿದೆ, ತುಂಬ ಅಂದರೆ ಧಾರಾಳ ಹೃದಯ, ಅವನು ಕಾಸು ಕೂಡ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾನೆ ಅಂತ. ಓಕೆ, ಇಲ್ಲಿ ಸಿಯಾ ಗೋಯಲ್ ಕೂಡ ತನ್ನ ಮದುವೆಗೆ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು 1 ಕೋಟಿ ಅಮೌಂಟ್ನ ಚೇತನ್ ಅಗರ್ವಾಲಿಂದ ತೊಗೊಂಡಿರ್ತಾಳೆ. ಚೇತನ್ಗೆ ಕೊಟ್ಟಿರ್ತಾಳೆ, ಅವನು ಅದನ್ನ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ ಅವನು ಇದಾಗಬೇಕು ಅಂತ. ಇಲ್ಲಿ ಎಲ್ಲೋ ಒಂದು ಕಡೆ ಸಿಯಾ ಗೋಯಲ್ಗೆ ಚೇತನ್ ಬೆಳಿಬೇಕು, ಚೇತನು ದೊಡ್ಡ ಮನುಷ್ಯ ಆಗಬೇಕು, ಚೇತನು ಎಲ್ಲರ ಮುಂದೆ ಅವನು ಸ್ಥಾನ ತೊಗೊಬೇಕು, ಅವನ ಎಜುಕೇಷನ್ ಮುಗಿದ್ಮೇಲೆ, ಯಾಕಂದರೆ ಇನ್ನೂ 2 ವರ್ಷದಲ್ಲಿ ಅವನು ಸೆಟ್ಲ್ ಆಗ್ತಾನೆ ಅಂತ ಚೇತನ್ ಹೇಳಿರ್ತಾನೆ, ನಾನು ಸೆಟ್ಲ್ ಆಗ್ತೀನಿ, ಒಂದು 2 ಇಯರ್ಸ್ ಬೇಕು ಅಂತ. ಇದಕ್ಕಿಂತ ಮುಂಚೆನೂ ಸಿಯಾ ಗೋಯಲು ತುಂಬಾ ಪೋಸ್ಟ್ಪೋನ್ ಮಾಡ್ತಾ ಇರ್ತಾಳೆ ಮದುವೆ ವಿಚಾರದಲ್ಲಿ, ಮುಂದೂಡ್ತಾ ಇರ್ತಾಳೆ ಬೇಡ ಅಂತ. ಯಾಕಂದರೆ ಅವಳಿಗೆ ಚೇತನ್ ಸೆಟ್ಲ್ ಆಗದೆ ಮದುವೆ ಆಗೋದು ಇಷ್ಟ ಇರಲ್ಲ. ಸೊ ಇಲ್ಲಿ ಇವಾಗ ಸಿಯಾ ಗೋಯಲ್ಗೆ ಚೇತನ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಸೊ ಒಂದು ಕಡೆ ಅಗರ್ವಾಲ್ ಫ್ಯಾಮಿಲಿ, ಇನ್ನೊಂದು ಕಡೆ ಸಿಯಾ ಗೋಯಲ್ ಅವ್ರ ಫ್ಯಾಮಿಲಿ. ಬಟ್ ಯಾವಾಗ ಸಿಯಾ ಗೋಯಲು ಇವ್ರ ಜೊತೆ ಬಂದು ಇಷ್ಟೊಂದು ಮಿಂಗಲ್ ಆಗ್ತಾಯಿದ್ಲು, ಇಷ್ಟೊಂದು ಖುಷಿಯಾಗಿದ್ಲು. ಇನ್ಫ್ಯಾಕ್ಟ್ ಯಾವತ್ತೂ ಅವಳು ಪ್ರವೀಣ್ ಗೋಯಲ್ಗಾಗಲಿ ಪೂಜಾ ಗೋಯಲ್ಗಾಗಲಿ ಯಾರಿಗೂ ಹೇಳಿಲ್ಲ ಲೈಕ್ ಅವಳಿಗೆ ಈ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಅವಳು ಯಾವತ್ತೂ ಯಾರ ಹತ್ರನೂ ಕನ್ಫೆಸ್ಸೇ ಮಾಡಲಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾವು ಸತ್ಯ ಅನ್ನೋದಿದೆಯಲ್ಲ ಅದನ್ನ ಮುಚ್ಚಿಡ್ತಾ ಇದ್ದೀವಿ. ಸೊ ಇದರಲ್ಲಿ ಎಷ್ಟೋ ಜನಕ್ಕೆ ಮದುವೆ ಮೇಲೆ
ಅಂದರೆ ಅರೇಂಜ್ ಮ್ಯಾರೇಜ್ ಮೇಲೆ ನಂಬಿಕೆನೇ ಹೋಗೋ ಅಂಥ ಸಂದರ್ಭ ತಂದಿದೆ. पहचाने मैंने हृदय से लगाया तुझे बिन जाने बिन पहचाने मैंने हृदय से लगाया पर मेरे प्यार के बदले में तूने मुझको ये दिन दिखलाया तेरी बेवफाई पे हंसे जग सारा गली गली गुजरे जिधर से जले मन तेरा. ಸಿಯಾ ಗೋಯಲು ಅಷ್ಟರಲ್ಲೇ ಯೋಚನೆ ಮಾಡಿದ್ಲು, ಫೆಬ್ರವರಿಲಿ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಹೇಗೆ ಮಾಡೋದು ಅನ್ನೋದು ಅವಳು ಯೋಚನೆ ಮಾಡ್ತಾಳೆ. ಕ್ಯಾನ್ಸಲ್ ಮಾಡಿದ್ರೆ ಮರ್ಯಾದೆ ಹೋಗಿಬಿಡುತ್ತೆ ಅಂತ. ಚೇತನು ಮತ್ತು ಸಿಯಾ ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಇವಾಗ ವಿಡಿಯೋ ತುಂಬ ಲೆಂತಿಯಾಗಿರೋದ್ರಿಂದ ಫಸ್ಟ್ ಪಾರ್ಟ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಪಾರ್ಟು ಶಾರ್ಟ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅದರಲ್ಲಿ ಕಂಪ್ಲೀಟ್ ಕನ್ಕ್ಲೂಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.